ಪೋಷಕರಾಗಿ ಅಥವಾ ಶಿಕ್ಷಕರಾಗಿ ಮಕ್ಕಳಿಗೆ ನಾವು ಬೈತೀವ, ನೀನು ದಡ್ಡ, ನೀನು ಉಪಯೋಗ ಬಾರ್ದವನು, ಯಾವುದೇ ಕೆಲಸಕ್ಕೆ ಬಾರ್ದವನು, ನೀನೊಬ್ಬ ಸ್ಟುಪಿಡ್, ನೀನೊಬ್ಬ ಫೂಲ್, ನೀನು ನನ್ನ ಮಗನಾಗಿ ಯಾಕೆ ಹುಟ್ಟಿದೆಯೋ, ನೀನು ನನ್ನ ಸ್ಟೂಡೆಂಟಾಗಿ ಯಾಕಿದೆಯಾ, ಈ ರೀತಿಯ ಪದೇ ಪದೇ ದೂಷಣೆಗಳನ್ನು ಮಾಡೋದ್ರಿಂದ ಏನಾಗುತ್ತೆ? ನಿಜಕ್ಕೂ ಅದು ಮಕ್ಕಳ ಮನಸ್ಸಿನ ಮೇಲೆ ಆಘಾತವನ್ನು ಉಂಟು ಮಾಡುತ್ತೆ. ಸಂಶೋಧನೆಗಳ ಪ್ರಕಾರ ಈ ರೀತಿಯಲ್ಲಿ ಮಕ್ಕಳನ್ನು ಪದೇ ಪದೇ ಬೈಯೋದ್ರಿಂದ ಅವರಿಗೆ ದೈಹಿಕ ಶಿಕ್ಷೆ ಕೊಟ್ಟಾಗ ಅಥವಾ ಲೈಂಗಿಕ ಕಿರುಕುಳ ಆದಾಗ ಆಗುವಂತಹ ಆಘಾತದಷ್ಟೇ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ಇದರಿಂದ ಅವರು ಖಿನ್ನರಾಗಿ ತಮ್ಮನ್ನು ತಾವು ಹಾನಿ ಮಾಡ್ಕೋಬಹುದು, ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರುತ್ತೆ, ಆತ್ಮಾಭಿಮಾನ ಕುಗ್ಗುತ್ತೆ, ಸೆಲ್ಫ್ ಇಮೇಜ್ ಸ್ವಪ್ರಜ್ಞೆ ನಾಶ ಆಗುತ್ತೆ. ಇದರಿಂದ ಅವರ ಶೈಕ್ಷಣಿಕ ಸಾಧನೆ ಅಂಕಗಳು ಕುಂಠಿತ ಆಗುತ್ತೆ ಮತ್ತು ಅವರು ಭವಿಷ್ಯದಲ್ಲಿ ತಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅವರು ಜಗಳಾಡ್ತಕ್ಕಂತಹ ಸ್ನೇಹಿತರನ್ನೇ ಆಯ್ಕೆ ಮಾಡ್ಕೋಬಹುದು. ತಮ್ಮ ಜೀವನ ಸಂಗಾತಿಗಳನ್ನು ಸಹ ಆ ಥರದವ್ರನ್ನೇ ಆಯ್ಕೆ ಮಾಡಿಕೊಡ್ತಾರೆ ಅಂಥೇಳಿ ಸಂಶೋಧನೆಗಳು ತಿಳಿಯಪಡಿಸ್ತಾ ಇದ್ದಾವೆ. ಈ ದೃಷ್ಟಿಯಲ್ಲಿ ನೋಡಿದಾಗ ಬೈಯುವುದರಿಂದ ನನಗೆ ಸಮಾಧಾನ ಆಗ್ಬೋದೇ ಹೊರತುನೋ ಬೈಯತಕ್ಕಂಥದ್ರಿಂದ ಯಾವುದೇ ರೀತಿಯ ಲಾಭ ಇಲ್ಲ. ಬೈಯೋದ್ರ ಬದಲಾಗಿ ಏನು ಮಾಡಬಹುದು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.